ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು ಡಿಫ್ರೆಂಟ್ ಆಗಿರುವಂತಹ ದೂರು ಮತ್ತು ತುಂಬಾ ರೇರ್ ಆದಂತಹ ದೂರು. ಯಾಕೆ ಅಂದ್ರೆ ಇಲ್ಲಿ ವಿಕ್ಟಿಮ್ ಬಂದ್ಬಿಟ್ಟು ಚನ್ನಪಟ್ಟಣ ತಹಶೀಲ್ದಾರನ್ನ ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ ಮತ್ತು ಚನ್ನಪಟ್ಟಣ ತಹಶೀಲ್ದಾರನ್ನ ಬೆತ್ತಲೆಗೊಳಿಸಿ ಅವ್ರ ಹತ್ರ ಬಂಗಾರ ದೋಚಿ ಅವ್ರೇನೋ ಮಾಡುವಂತ ಹೇಳಿದಂತೆ ಇವ್ರು ಮಾಡಿದ್ರಂತೆ, ಅದನ್ನೆಲ್ಲ ವಿಡಿಯೋ ಮಾಡಿದಾರಂತೆ, ಅದನ್ನ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಕೋಟಿಗಟ್ಟಲೆ ಹಣವನ್ನ ಬಾಚ್ಕೊಳ್ಳೋಕೆ ಪ್ಲಾನ್ ಮಾಡಿದ್ರಂತೆ. ಇದು ಒಂದು ರೀತಿ ಗಂಡಸರನ್ನ ಸುಲಿಗೆ ಮಾಡಿದಂತಹ ಕತೆ. ಇದು ಬರೀ ಸುಲಿಗೆ ಮಾಡಿದ್ರೆ ಓಕೆ, ಬಟ್ ಈ ಒಂದು ಕೇಸಲ್ಲಿ ಭಾಳ ಬೇರೆ ಬೇರೆ ವಿಚಾರಗಳಿವೆ. ಆ ವಿಚಾರ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನೋಡೋಣ ಬನ್ನಿ. ಈ ಕೇಸು ಒಂಥರ ವಿಚಿತ್ರವಾಗಿರುವಂತಹ ಕೇಸು. ಇಲ್ಲಿ ಏನು ಕಂಪ್ಲೇಂಟ್ ಅಲ್ಲಿ ಮತ್ತು ಏನು ದೂರಿನ ಸಾರಾಂಶ ನೋಡಿದಂತಹ ಸಂದರ್ಭದಲ್ಲಿ ತುಂಬಾನೇ ಒಂಥರ ವಿಚಿತ್ರ ವಿಲಕ್ಷಣ ಅನ್ನುವಂತ ಕೇಸ್ ಅಂತ ಅನಿಸ್ತಾ ಇದೆ. ಏನಾಗಿದೆ ಈ ಕೇಸು ಒಂದ್ ಸ್ವಲ್ಪ ವಿವರಗಳನ್ನ ಹೇಳೋದಾದ್ರೆ, ಚನ್ನಪಟ್ಟಣದ ತಹಶೀಲ್ದಾರ್ 47 ವರ್ಷದ ಬಿ ಎನ್ ಗಿರೀಶ್ ಅವರು 3 ಜನರ ವಿರುದ್ಧ ಒಂದು ಆರೋಪ ಮಾಡಿದ್ದಾರೆ. ಏನ್ ಆರೋಪ ಮಾಡಿದ್ದಾರೆ ಅಂದ್ರೆ ಬೆತ್ತಲೆ ಮಾಡಿ ಸುಲಿಗೆ ಮಾಡಿದ್ದಾರೆ. ಹೇಗೆ ಈ ಒಂದು ಘಟನೆ ನಡೆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೂರಿನಲ್ಲಿರುವಂತಹ ವಿಚಾರಗಳು. ಗಿರೀಶ್ ಏನು ತಹಶೀಲ್ದಾರ್, ಮೈಸೂರಿನಲ್ಲಿ ತಹಶೀಲ್ದಾರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಈಗ ಅವರು ಚನ್ನಪಟ್ಟಣದ ತಹಶೀಲ್ದಾರ್, ಬಟ್ ಅವರು ಮೈಸೂರಿನಲ್ಲಿ ತಹಶೀಲ್ದಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಫೇಸ್ಬುಕ್ ಅಲ್ಲಿ ಅನುಷ್ ಅಲಿಯಾಸ್ ಅನು ಶಿವಪ್ಪ ಅನ್ನೋರ ಪರಿಚಯ ಆಗತ್ತೆ. ಯಾರು ಈ ಅನು ಶಿವಪ್ಪ? ಶಿವಶಕ್ತಿ ಪಡೆ ಸಂಘವಾದ ಒಬ್ಬ ಮೆಂಬರ್ ಅಥವಾ ಆ ಸಂಘವನ್ನ ನಡೆಸ್ತಿರೋದಾಗಿ ಈ ಅನು ಶಿವಪ್ಪ ಹೇಳ್ಕೊಳ್ತಾರಂತೆ. ಫೇಸ್ಬುಕ್ ಅಲ್ಲಿ ಪರಿಚಯ ಆಗುತ್ತೆ. ಪರಿಚಯ ಆಗಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಇರ್ತಾರಂತೆ. ಒಂದು ದಿನ ಜೂನ್ 28ನೇ ತಾರೀಕು ರಾತ್ರಿ 11:30 ಈ ಅನೂಪ್ ಶಿವಪ್ಪ ಅನ್ನೋರು ಫೇಸ್ಬುಕ್ ಅಲ್ಲಿ ಗಿರೀಶ್ ತಹಶೀಲ್ದಾರ್ಗೆ ಕಾಲ್ ಮೀ ಅಂತ ಮೆಸೇಜ್ ಮಾಡ್ತಾರಂತೆ. ಸೊ ಮೆಸೇಜ್ ಮಾಡಿದ ತಕ್ಷಣ ಆ ಫೋನ್ ನಂಬರ್ ಏನು ಅಂತ ಅವರು ಕೂಡ ದೂರಲ್ಲಿ ಕೊಟ್ಟಿದ್ದಾರೆ. ನಾವು ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಮಧ್ಯೆ ನಿಮ್ಮನ್ನ ಭೇಟಿಯಾಗಿ ಹೋಗ್ತೀವಿ ಅಂತ ಹೇಳಿದ್ರಂತೆ. ಆಗ ಅವರು ಆಯ್ತು ಬನ್ನಿ ಅಂತ ಹೇಳಿದ್ರಂತೆ. ಮಧ್ಯರಾತ್ರಿ 2 ಗಂಟೆಗೆ ಈ ಅನು ಶಿವಪ್ಪ ಗಿರೀಶ್ ಅವ್ರ ಮನೆಗೆ ಹೋಗ್ತಾರೆ. ಬರುವಾಗೇನೋ ಮದ್ಯದ ಬಾಟಲಿ ಮತ್ತು ಆರೆಂಜ್ ಫ್ರೂಟ್ ಜ್ಯೂಸು ಹಿಡ್ಕೊಂಡು ಬಂದಿರ್ತಾರಂತೆ. ಮಧ್ಯರಾತ್ರಿ 2 ಗಂಟೆಗೆ ಗಿರೀಶ್ ಅವ್ರ ಮನೆಗೆ ಬಂದಾಗ ಗಿರೀಶ್ ಹೇಳ್ತಾರಂತೆ, ನೋಡಿ ಇಲ್ಲೆಲ್ಲ ನೀವು ಮದ್ಯ ಸೇವನೆ ಮಾಡೋ ಹಾಗಿಲ್ಲ, ನಮ್ಮ ಮನೇಲಿ ಅದೆಲ್ಲ ಅಲೌಡ್ ಇಲ್ಲ ಅಂತಾರಂತೆ. ಸ್ವಲ್ಪ ಹೊತ್ತು ಕುಡ್ದು ಹೋಗ್ತೀವಪ್ಪ ಅಂತ ಕನ್ವಿನ್ಸ್ ಮಾಡ್ತಾರಂತೆ. ಅನು ಶಿವಪ್ಪ ಒಬ್ಬರೇ ಹೋಗೋದಿಲ್ಲ, ಅವ್ರ ಜೊತೆಗೆ ಶೋಭರಾಜ್ ಮತ್ತು ನವೀನ್ ಅನ್ನುವಂಥ ಸ್ನೇಹಿತರು, ಒಟ್ಟು 3 ಜನ ಹೋಗಿರ್ತಾರಂತೆ ಮಧ್ಯರಾತ್ರಿ 2 ಗಂಟೆಗೆ ಈ ತಹಶೀಲ್ದಾರ್ ಗಿರೀಶ್ ಅವರ ಮನೆಗೆ. ಸೊ ಮಾತಾಡ್ತಾ ಕುಶಲೋಪರಿ ಎಲ್ಲ ವಿಚಾರಿಸ್ತಾ ಒಂದು ಸ್ವಲ್ಪ ಜ್ಯೂಸ್ ಕುಡೀರಿ ಅಂತ, ಅವರೇನೋ ಮದ್ಯ ಕುಡಿತಿದ್ರಂತೆ, ಇವ್ರಿಗೇನೋ ಫ್ರೂಟ್ ಜ್ಯೂಸ್ ತಂದಿದ್ರಂತೆ, ನೀವು ಫ್ರೂಟ್ ಜ್ಯೂಸ್ ಕುಡೀರಿ ಅಂತ ಕೊಟ್ರಂತೆ. ಇವರು ಆ ಫ್ರೂಟ್ ಜ್ಯೂಸ್ ಕುಡಿದ್ರಂತೆ.
ಫ್ರೂಟ್ ಜ್ಯೂಸ್ ಕುಡಿದ ಸ್ವಲ್ಪ ಸಮಯಕ್ಕೆ ಏನೋ ಒಂದು ರೀತಿ ತಲೆ ಸುತ್ತುವ ರೀತಿಯಲ್ಲಿ ಭಾಸ ಆಯ್ತಂತೆ, ಅಷ್ಟೇ ಗೊತ್ತವರಿಗೆ. ಆಮೇಲೆ ಬೆಳಗಿನ ಜಾವ 5 ಗಂಟೆಗೆ ಎದ್ದು ನೋಡ್ತಾರೆ, ಯಾರೋ ಅವ್ರಿಗೆ ಎಡ ಕಪಾಲದ ಮೇಲೆ ಜೋರಾಗಿ ಹೊಡೆದಂತಾಗುತ್ತಂತೆ. ಇದೇನಪ್ಪ ಅಂತ ಮಂಪರಿನಿಂದ ಕಣ್ಣುಜ್ಜಿ ನೋಡಿದಾಗ ಇದೇ ಅನೂಪ್ ಶಿವಪ್ಪ ನನಗೆ ಕೈಗಳಿಂದ ಎಡ ಮತ್ತು ಬಲ ಕಪಾಲದ ಮೇಲೆ ಹಲ್ಲೆ ಮಾಡ್ತಾರೆ. ನಾನು ಗಾಬರಿಯಾಗಿ ಏನಾಗ್ತಾ ಇದೆ ಅಂತ ನೋಡೋಷ್ಟರಲ್ಲಿ ನನ್ನ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಅನೂಪ್ ಶಿವಪ್ಪ, ಶೋಭರಾಜ್ ಮತ್ತು ನವೀನ್ ಇವರು ನನ್ನನ್ನು ವ್ಯವಸ್ತ್ರಗೊಳಿಸಿರುತ್ತಾರೆ. ಅಷ್ಟೇ ಅಲ್ಲ, ನನ್ನ ಕೈಯಲ್ಲಿರೋ ಉಂಗುರ, ನನ್ನ ಸೊಂಟದಲ್ಲಿರೋ ಉಡ್ದಾರ, ನನ್ನ ಕತ್ತಲ್ಲಿರುವಂಥ ಚಿನ್ನದ ಸರ ಬಲವಂತವಾಗಿ ಕಸಿದುಕೊಳ್ಳುತ್ತಾರೆ. ನಾನು ಚೀಟಿ ವ್ಯವಹಾರ ಮಾಡ್ತಾ ಇದ್ದೀನಿ, ಅದರಲ್ಲಿ ಲಾಸ್ ಆಗಿಬಿಟ್ಟಿದೆ 10 ಲಕ್ಷ ರೂಪಾಯಿ. ಹೀಗಾಗಿ ನೀನು ನನಗೆ ನಿಮ್ಮ ಬೀರು ಕೀ ಕೊಡು ಅಂತ ಕೇಳ್ತಾನಂತೆ. ಆಗ ಈ ಗಿರೀಶು, ಇಲ್ಲ ಬೀರು ಕೀ ನನ್ನ ಹತ್ರ ಇಲ್ಲ, ನನ್ನ ಹೆಂಡತಿ ತಗೊಂಡೋಗಿದ್ದಾಳೆ ಅಂತ ಅಂತಾರಂತೆ. ಆ ಸಮಯಕ್ಕೆ ಅವ್ರ ಹೆಂಡತಿನೂ ಇರಲಿಲ್ವೇನೋ ಪಾಪ ಮನೆಯಲ್ಲಿ. ಅದಾದ ಮೇಲೆ ಇಲ್ಲ ನೀನು ಕೀ ಕೊಡಲೇಬೇಕು ಅಂತ ಮತ್ತೆ ಹಲ್ಲೆ ಮಾಡ್ತಾರಂತೆ. ಅಷ್ಟೇ ಅಲ್ಲ, ದಿಂಬು ಹಿಡಿದು ಮುಖದ ಮೇಲೆ ಅವರನ್ನು ಸಾಯಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಕೊನೆಗೆ ಅವ್ರ ಕೀ ಕೊಟ್ಟರೋ ಬಿಟ್ಟರೋ ಗೊತ್ತಿಲ್ಲ. ಇದೇ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂತೆ. ಅಷ್ಟೇ ಅಲ್ಲ, ಅನೂಪ್ ಶಿವಪ್ಪ ತನ್ನ ಬಲಗಣ್ಣಿಗೆ ಹೊಡೆದು ನೋವು ಮಾಡಿರ್ತಾರೆ. ನನ್ನ ಬಲಗೈ ತೋರು ಬೆರಳುಗಳನ್ನು ಮತ್ತು ಮಧ್ಯದ ಬೆರಳುಗಳನ್ನು ನೋವುಂಟು ಮಾಡ್ತಾರೆ. ಯಾವಾಗ ಇವರು ಬೆತ್ತಲಾಗಿರ್ತಾರೆ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಇವರು ಬೆತ್ತಲಾಗೇ ಇರ್ತಾರೆ. ಸೊ ತಾನು ಬೆತ್ತಲಾಗಿದ್ದ ಸಮಯದಲ್ಲಿ ನನ್ನ ನಗ್ನ ವಿಡಿಯೋವನ್ನು ಮಾಡಿಕೊಂಡಿರುತ್ತಾರೆ ಮತ್ತು ನನಗೆ ಚಡ್ಡಿಯನ್ನು ಹಾಕಿಕೊಳ್ಳುವಂತೆ ಮತ್ತು ನಾನು ಅನೂಪ್ ಶಿವಪ್ಪ ಅವರ ಚಡ್ಡಿಯನ್ನು ಬಿಚ್ಚುವಂತೆ ಬೆದರಿಕೆ ಹಾಕಿ 2-3 ಸರಿ ಇದನ್ನು ಮಾಡಿಸಿ ವಿಡಿಯೋ ಮಾಡಿಕೊಂಡಿರುತ್ತಾರೆ. ಅಷ್ಟೇ ಅಲ್ಲ, ಅಕ್ರಮವಾಗಿ ನನ್ನನ್ನು ರೂಮಲ್ಲಿ ಬಂಧಿಸಿಟ್ಟು ನನಗೆ ದೈಹಿಕವಾಗಿ ಚಿತ್ರಹಿಂಸೆ ನೀಡಿರುತ್ತಾರೆ. ಆ ದೈಹಿಕ ಚಿತ್ರಹಿಂಸೆ ಏನಂತ ಗೊತ್ತಿಲ್ಲ. ನಂತರ ನನಗೆ ನನ್ನ ಬಟ್ಟೆಗಳನ್ನು ನೀಡಿ ಬಟ್ಟೆ ಹಾಕಿಕೊಳ್ಳುವಂತೆ ಹೇಳ್ತಾರೆ. ನನ್ನ ಸಾವಿಗೆ ನಾನೇ ಕಾರಣ ಅಂತ ಒಂದು ಚೀಟಿ ಬರೆಸ್ತಾರೆ. ಆದರೆ ಆ ಚೀಟಿನ ಆಮೇಲೆ ಹರಿದು ಹಾಕ್ತಾರೆ. ನೀನು ನಮಗೆ 10 ಲಕ್ಷ ರೂಪಾಯಿ ಕೊಡದೇ ಇದ್ದರೆ ಈ ನಗ್ನ ವಿಡಿಯೋಗಳನ್ನು ವೈರಲ್ ಮಾಡ್ತೀವಿ, ನ್ಯೂಸ್ ಚಾನಲ್ ಕೊಡ್ತೀವಿ ಅಂತ ಬೆದರಿಸ್ತಾರೆ. ನಾನು ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಾನು ಭಯಪಟ್ಟಿದ್ದರಿಂದ ತಡವಾಗಿ ಇವತ್ತು ಅಂದರೆ 1ನೇ ತಾರೀಕು, ಜುಲೈ 1ನೇ ತಾರೀಕು ನಾನು ದೂರನ್ನು ಕೊಡ್ತಾ ಇದ್ದೀನಿ. ನನಗೆ ಪ್ರಾಣ ಬೆದರಿಕೆ ಹಾಕಿ ನನ್ನ ಮೇಲೆ ದೌರ್ಜನ್ಯ ನಡೆಸಿ ನನ್ನ ಬಳಿ ಇದ್ದಂತಹ ಬಂಗಾರವನ್ನು ದೋಚಿ ಕೊಲೆ ಪ್ರಯತ್ನ ಮಾಡಿದಂತಹ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗ ತಹಶೀಲ್ದಾರ್ ಗಿರೀಶ್ ಒಂದು ದೂರನ್ನು ಕೊಟ್ಟಿದ್ದಾರೆ. ಈಗ ಅನುಷ್ ಶಿವಪ್ಪ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದ 2 ಆರೋಪಿಗಳ ಪತ್ತೆಗೆ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ SP ಕೂಡ ಮಾತಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡೋಣ. ತಹಸೀಲ್ದಾರ್ ಅವರಿಗೆ ಎಕ್ಸ್ಟೋರ್ಷನ್ ಮಾಡಕ್ಕೆ ಪ್ರಯತ್ನ ಪಟ್ಟಿರುವಂತಹ ಒಂದು ಪ್ರಕರಣದಲ್ಲಿ ನಾವು ಒಬ್ಬ ಆರೋಪಿಯನ್ನು ಬಂಧನ ಮಾಡಿದೀವಿ. ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದೀವಿ. ಇನ್ನು 2 ಆರೋಪಿಗಳನ್ನ ನಾವು ಬಂಧನ ಮಾಡೋದು ಬಾಕಿ ಇದೆ. ಇವರೆಲ್ಲ ಮೂಲತಃ ಮೈಸೂರಾಗಿದ್ದು ಅವ್ರಿಗೆ ಯಾವಾಗಲಿಂದನೂ ಪರಿಚಯ ಇರುವಂತಹ ಒಂದು ಮಾಹಿತಿ ಇದೆ. ಆ ಪರಿಚಯವನ್ನು ಸದುಪಯೋಗ ಪಡಿಸಿಕೊಳ್ಳೋ ಒಂದು ದುರುದ್ದೇಶದಿಂದ ಅವರು ಈ ರೀತಿಯಾಗಿ ಬಂದು ಏನು ತಹಸೀಲ್ದಾರ್ ಅವ್ರನ್ನ ಅವ್ರದ್ದು ಒಂದು ಇಂಟರ್ವ್ಯೂ ತಗೊಳ್ಬೇಕು ಅನ್ನೋ ಒಂದು ನೆಪ ಒಡ್ಡಿ ಅವರನ್ನ ಭೇಟಿ ಮಾಡಿ ನಂತರದಲ್ಲಿ ಈ ರೀತಿ ಎಕ್ಸ್ಟೋರ್ಷನ್ಗೆ ಇಳ್ತಿರೋದು ಮೇಲ್ನೋಟಕ್ಕೆ ನಮಗೆ ಸಾಬೀತಾಗಿರೋದ್ರಿಂದ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ. ಮೈಸೂರಿನಲ್ಲಿ ಕೂಡ ಈ 2 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಅವ್ರಿಗೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳದು ನಮ್ಗೆ ತಿಳಿದು ಬಂದಿದೆ. ಫರ್ದರ್ ಅದ್ರ ಬಗ್ಗೆ ನಾವು ಇನ್ನೂ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಅವರು ಏನು ನಮ್ಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ 10 ಲಕ್ಷ ತನಕ ಡಿಮ್ಯಾಂಡ್ ಮಾಡ್ಯಾರ ಅಂತ ಹೇಳಿದಾರೆ. ಅದ್ರನ್ನ ನಾವು ವೆರಿಫೈ ಮಾಡಿ. ಏನು ವಿಚಿತ್ರನೋ ಏನು ಕತೆನೋ, ಗಂಡಸರಿಗೆ ಈ ಥರ ಒಂದು ರೀತಿ ನಗ್ನ ಚಿತ್ರಗಳನ್ನು ತೆಗೆಯೋದು, ನಗ್ನ ವಿಡಿಯೋಗಳನ್ನು ತೆಗೆಯೋದು, ಬ್ಲ್ಯಾಕ್ ಮೇಲ್ ಮಾಡೋದು, ತಾನೂ ನಗ್ನವಾಗಿ ತನ್ನನ್ನು ತಾನು ಚಿತ್ರಿಸ್ಕೊಳ್ಳೋದು, ಏನು ವಿಚಿತ್ರ ಘಟನೆಗಳಪ್ಪ, ಅಸಹ್ಯ.